ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶ ಯಾವುದು ಬೇಕಾದರೂ ಆಗಿರಲಿ, ರಾಜಕಾರಣಿನೇ ಆಗಿರ್ತಾನೆ. ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು ಅಧಿಕಾರಕ್ಕೆ ಬಂದ ನಂತರ ಮಾಡೋದಕ್ಕೆ ಸಾಧ್ಯವಾಗೋದು ಕೆಲವು, ಆದರೆ ಮಾತು ತಪ್ಪೋದು ಹಲವು. ಅದಕ್ಕೆ ಕಾರಣ ಏನು ಬೇಕಿದ್ರೂ ಇರಬಹುದು. ಈಗ ಆ ಕೆಲಸವನ್ನ ಟ್ರಂಪ್ ಕೂಡ ಮಾಡ್ತಾ ಇದ್ದಾರೆ. ನಾನು ಅಧಿಕಾರಕ್ಕೆ ಬಂದರೆ ಒಂದೇ ದಿನದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧನ ನಿಲ್ಲಿಸಿಬಿಡ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಹಾಗೆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಮಾತುಕತೆಯ ಸಿಗ್ನಲ್ಸ್ ಅನ್ನ ಪುತಿನ್ಗೆ ಕಳುಹಿಸಿದ್ರು, ಯುಕ್ರೇನ್ಗೆ ಅನುದಾನವನ್ನು ನಿಲ್ಲಿಸಿದ್ರು. ಆದರೆ ಈಗ ಟ್ರಂಪ್ ಯೂ ಟರ್ನ್ ತಗೋತಾ ಇದ್ದಾರೆ. ಅನುದಾನ ನಿಲ್ಲಿಸಿದ್ದು ಕೂಡ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಗೊತ್ತುಪಡಿಸ್ತಾ ಇದ್ದಾರೆ. ಟ್ರಂಪ್ ರಾಜಕಾರಣಿ ಅನ್ನೋದಕ್ಕಿಂತ ವ್ಯಾಪಾರಿ ಅನ್ನೋದನ್ನ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಈಗ ಅಮೆರಿಕಾಗೆ ಏನು ಬೇಕೋ ಅದನ್ನ ಯುಕ್ರೇನ್ ಕೊಡೋದಾದ್ರೆ ಮುಂದಿನ ದಿನಗಳಲ್ಲಿ ಕೂಡ ಯುಕ್ರೇನ್ಗೆ ಬೇಕಾದ ಅನುದಾನ, ಸಹಾಯ ಎಲ್ಲವನ್ನ ಕೊಡೋದಕ್ಕೆ ಅಮೆರಿಕ ಸಿದ್ಧ ಅನ್ನೋ ಸಂದೇಶವನ್ನ ಟ್ರಂಪ್ ಕಳುಹಿಸಿಕೊಟ್ಟಿದ್ದಾರೆ. ಸೊ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲುತ್ತೆ ಅಂದ್ಕೊಂಡಿದ್ದವರಿಗೆ ಇದರಿಂದ ಸಣ್ಣ ನಿರಾಸೆ ಆಗ್ತಾ ಇದೆ. ಭಾರತ ತನ್ನ ಮುಂದಿನ ಸ್ಟ್ರಾಟಜಿ ಏನು ಮಾಡ್ಕೋಬೇಕು ಅನ್ನೋ ಯೋಚನೆಗೆ ಬಿದ್ದಿದೆ. ಹಾಗಾದ್ರೆ ಅಮೆರಿಕಾಗೆ ಯುಕ್ರೇನ್ನಿಂದ ಏನು ಬೇಕು? ಯಾಕೆ ಅಮೆರಿಕ ಈ ವಿಷಯದಲ್ಲಿ ಯೂ ಟರ್ನ್ ಅನ್ನು ತಗೊಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಅಧಿಕಾರಕ್ಕೆ ಬಂದ ಕೂಡಲೇ ಟ್ರಂಪ್ ನಾನಾ ದೇಶಗಳ ಮೇಲೆ ಟ್ಯಾರಿಫ್ ಹೇರೋ ಮಾತಾಡಿದ್ದು ನಿಮಗೆ ಗೊತ್ತಿದೆ ಅಲ್ವಾ? ಅದರಲ್ಲಿ ಈಗ ಚೈನಾ ಮೇಲೆ ಅಮೆರಿಕ ತೆರಿಗೆಯನ್ನು ಹೇರಿಯಾಗಿದೆ ಮತ್ತು ಅದು ನಿರೀಕ್ಷಿಸಿದ ಹಾಗೆ ಅಮೆರಿಕಾಗೆ ತುಟ್ಟಿ ಕೂಡ ಆಗ್ತಾ ಇದೆ. ಅಮೆರಿಕ ಚೈನಾದ ವಸ್ತುಗಳ ಮೇಲೆ ಆಮದು ತೆರಿಗೆ ಹೇರಿದ ಕೂಡಲೇ ಚೈನಾ ಕೂಡ ಅಮೆರಿಕಾದ ಮೇಲೆ ರಿವೆಂಜ್ ಟ್ಯಾಕ್ಸ್ ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಅಮೆರಿಕ ಚೈನಾಗೆ ಕಂಪ್ಯೂಟರ್ ಚಿಪ್ಗಳು, ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳ ಸರಬರಾಜಿನ ಮೇಲೆ ನಿರ್ಬಂಧ ಹೇರಿದೆ. ಇದರ ನಡುವೆನೂ ಚೈನಾ ಡೀಪ್ ಸೀಕ್ ಅನ್ನೋ AI ತಯಾರಿ ಮಾಡಿಕೊಂಡು ಬೀಗ್ತಾ ಇದೆ. ಅಷ್ಟೇ ಅಲ್ಲ, ನೀವು ನಮಗೆ ತಂತ್ರಜ್ಞಾನ ಸಿಗದೇ ಇರೋ ಹಾಗೆ ಮಾಡಿದರೆ, ಕಂಪ್ಯೂಟರ್ ಚಿಪ್ ಹಾಗೂ ಪ್ರೊಸೆಸರ್ಗಳು ಸಿಗದ ಹಾಗೆ ಮಾಡಿದರೆ, ನಾವು ಅವುಗಳ ತಯಾರಿಕೆಗೆ ಬೇಕಾದ ರಾ ಮೆಟೀರಿಯಲ್ ನಿಮಗೆ ಸಿಗದ ಹಾಗೆ ಮಾಡ್ತೀವಿ, ರೇರ್ ಅರ್ತ್ ಮೆಟೀರಿಯಲ್ ಸರಬರಾಜಿನ ಮೇಲೆ ನಿರ್ಬಂಧವನ್ನು ಹೇರ್ತೀವಿ ಅಂತ ಚೈನಾ ಹೇಳ್ತಾ ಇದೆ. ಇಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಸಿಗಲಿಲ್ಲ ಅಂದರೆ ಅಮೆರಿಕಾದ $1 ಟ್ರಿಲಿಯನ್ ಟೆಕ್ ಉದ್ಯಮ ನೆಲ ಕಚ್ಚುತ್ತೆ. ಸೊ ಅಮೆರಿಕ ರೇರ್ ಅರ್ತ್ ಮೆಟೀರಿಯಲ್ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಇಲ್ಲದೇ ಇದ್ರೆ ಚೈನಾ ಜೊತೆ ಟ್ರೇಡ್ ವಾರ್, ಟೆಕ್ನಾಲಜಿ ವಾರ್ಗಳನ್ನು ಮಾಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕೆ ಅಮೆರಿಕ ಈಗ ಯುಕ್ರೇನ್ ಮೇಲೆ ಕಣ್ಣು ಹಾಕಿದೆ. ನಮಗೆ ನಿಮ್ಮಲ್ಲಿನ ರೇರ್ ಅರ್ತ್ ಮೆಟೀರಿಯಲ್ಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಡಿ, ನಿಮಗೆ ಬೇಕಾದ ಅನುದಾನವನ್ನು ಈ ಹಿಂದಿನಂತೆ ನಾವು ಕೊಡ್ತೀವಿ ಅಂತ ಅಮೆರಿಕ ವ್ಯಾಪಾರವನ್ನು ಶುರು ಮಾಡಿದೆ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾದ ಕೂಡಲೇ ಯುಕ್ರೇನ್ಗೆ ಕೊಡೋ ಆಯುಧಗಳನ್ನು ನಿಲ್ಲಿಸಿ ಯುದ್ಧವನ್ನು ನಿಲ್ಲೋ ಹಾಗೆ ಮಾಡ್ತಾರೆ ಅನ್ನೋ ವಾದ ಶುರುವಾದ ದಿನಗಳಲ್ಲೇ ನಾನು ಟ್ರಂಪ್ ಒಬ್ಬ ವ್ಯಾಪಾರಿ, ಅವರು ಬಿಡನ್ ಸರ್ಕಾರ ಕೊಟ್ಟ ಹಾಗೆ ಯುಕ್ರೇನ್ಗೆ ಆಯುಧಗಳನ್ನು ಉಚಿತವಾಗಿ ಅನುದಾನದ ರೂಪದಲ್ಲಿ ಕೊಡದೇ ಇರಬಹುದು, ಲಾಭಕ್ಕಾಗಿ ಆಯುಧಗಳ ಮಾರಾಟವನ್ನು ಅವರು ಖಂಡಿತ ಮಾಡೇ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದೆ. ಈಗ ಟ್ರಂಪ್ ಆಯುಧ ಮಾರಾಟ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬದಲಿಗೆ ನಿಮ್ಮಲ್ಲಿನ ರೇರ್ ಅರ್ತ್ ಮೆಟೀರಿಯಲನ್ನು ಕೊಡಿ, ನಿಮಗೇನು ಬೇಕೋ ಅದನ್ನು ನಾವು ಕೊಡ್ತೀವಿ ಅಂತ ಅಲ್ಲಿ ಮತ್ತೊಂದು ರೀತಿಯ ವ್ಯಾಪಾರವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಟ್ರಂಪ್ ಅನ್ನೋ ವ್ಯಾಪಾರಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ಅಮೆರಿಕಾದ ಲಾಭಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಅಂದ್ರೆ ಏನು? ಗೆಳೆಯರೆ, ಭೂಮಿಯ ಒಳಗೆ ತುಂಬಾ ಅಪರೂಪವಾಗಿ ಸಿಗುವ ಖನಿಜಗಳನ್ನ ರೇರ್ ಅರ್ತ್ ಮೆಟೀರಿಯಲ್ ಅಂತ ಕರೀತಾರೆ. ಇದರ ವಿಶೇಷ ಏನು ಅಂದ್ರೆ ಇವೆಲ್ಲ ಒಂದೇ ಕಡೆ ಸಿಗ್ತಾ ಹೋಗೋದಿಲ್ಲ. ಈಗ ಐರನ್ ಓರ್ ಅಲ್ಲಿ ನಮಗೆ ಯಥೇಚ್ಛವಾಗಿ ಕಬ್ಬಿಣದ ಅದಿರು ಸಿಗುತ್ತಲ್ಲ, ಹಾಗೆ ಈ ರೇರ್ ಅರ್ತ್ ಮೆಟೀರಿಯಲ್ ಅನ್ನೋದು ಒಂದೇ ಕಡೆ ಯಥೇಚ್ಛವಾಗಿ ಸಿಗೋದಿಲ್ಲ. ಭೂಮಿಯ ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಖನಿಜ ಸಂಪತ್ತಿರುತ್ತೆ ಮತ್ತು ಇದು 17 ರಾಸಾಯನಿಕಗಳ ಮೂಲ ಧಾತುಗಳನ್ನು ಒಳಗೊಂಡಿರುತ್ತೆ. ಲ್ಯಾನ್ಸನಮ್, ಸಿರಿಯಂ, ನಿಯೋಡಿನಿಯಂ ಮುಂತಾದ ಧಾತುಗಳಿರುತ್ತವೆ. ಈ ರೇರ್ ಅರ್ತ್ ಮೆಟೀರಿಯಲ್ ಅನ್ನೋದು ಇವತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ತುಂಬಾನೇ ಮುಖ್ಯ. ನಾವು ಬಳಸೋ ಸ್ಮಾರ್ಟ್ ಫೋನುಗಳಿಂದ ಹಿಡಿದು ವಿಂಡ್ ಟರ್ಬೈನ್ಗಳವರೆಗೆ, ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳಿಂದ ಹಿಡಿದು ದೇಶದ ರಕ್ಷಣೆಗೆ ಬಳಕೆಯಾಗುವ ರಡಾರ್ಗಳವರೆಗೆ, ನವೀಕರಿಸಬಹುದಾದ ಇಂಧನ ತಯಾರಿಯಿಂದ ಹಿಡಿದು ವೈದ್ಯಕೀಯ ಉಪಕರಣಗಳವರೆಗೆ ನಾನಾ ಕ್ಷೇತ್ರಗಳಿಗೆ ಈ ಖನಿಜದ ಅಗತ್ಯ ತುಂಬಾನೇ ಇರುತ್ತೆ. ಹೀಗಾಗಿನೇ ಇದಕ್ಕಿವತ್ತು ಜಗತ್ತಿನಾದ್ಯಂತ ವಿಪರೀತ ಬೇಡಿಕೆ ಕೂಡ ಇದೆ. ಆದರೆ ಯಾರು ಜಗತ್ತಿನ ಭವಿಷ್ಯದ ಅಗತ್ಯಗಳನ್ನು ಮೊದಲೇ ಅರ್ಥ ಮಾಡ್ಕೊಳ್ತಾರೋ ಅವರು ಸದಾಕಾಲ ಲಾಭವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋ ಹಾಗೆ ಇದರ ಅಗತ್ಯವನ್ನು ಮೊದಲು ಅರ್ಥ ಮಾಡ್ಕೊಂಡಿದ್ದು ಚೈನಾ. ಹೀಗಾಗಿ ಅವರು ಜಗತ್ತಿನ 70% ರೇರ್ ಅರ್ತ್ ಮೆಟೀರಿಯಲ್ ಮೇಲೆ ಹಿಡಿತವನ್ನು ಸಾಧಿಸಿದ್ದಾರೆ. ಹಾಗೆ ಚೈನಾದ ಅದೇನು ಅದೃಷ್ಟನೋ ಗೊತ್ತಿಲ್ಲ,
ಅವರ ದೇಶದಲ್ಲಿ ಅಪರೂಪದ ಖನಿಜ ಸಂಪತ್ತಿನ ರಿಸರ್ವ್ ಕೂಡ ತುಂಬಾನೇ ಹೆಚ್ಚಿದೆ. ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಇವತ್ತು ಅತಿ ಹೆಚ್ಚು ರೇರ್ ಅರ್ತ್ ಮೆಟೀರಿಯಲ್ ರಿಸರ್ವ್ಸ್ ಅನ್ನ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿದ್ದರೆ ಅಮೆರಿಕ ಎರಡನೇ ಸ್ಥಾನದಲ್ಲಿದೆ. ಚೈನಾದಲ್ಲಿ ಸುಮಾರು 44 ಮಿಲಿಯನ್ ಟನ್ಗಳಷ್ಟು ರೇರ್ ಅರ್ತ್ ಮೆಟೀರಿಯಲ್ ಇದೆ. ಹಾಗೆ 2018ರಲ್ಲಿ ಚೈನಾ 1,20,000 ಟನ್ಗಳಷ್ಟು ರೇರ್ ಅರ್ತ್ ಮೆಟೀರಿಯಲ್ ಪ್ರೊಡಕ್ಷನ್ ಮಾಡಿದೆ. ಎರಡನೇ ಸ್ಥಾನದಲ್ಲಿರೋ ಆಸ್ಟ್ರೇಲಿಯಾ 20,000 ಟನ್ನಷ್ಟು ಪ್ರೊಡ್ಯೂಸ್ ಮಾಡಿದರೆ ಅಮೆರಿಕ 15,000 ಟನ್ನಷ್ಟು ರೇರ್ ಅರ್ತ್ ಮೆಟೀರಿಯಲ್ ಅನ್ನು ಪ್ರೊಡ್ಯೂಸ್ ಮಾಡಿದೆ. ಇಲ್ಲಿ ರಿಸರ್ವ್ಸ್ ವಿಷಯಕ್ಕೆ ಬಂದ್ರೆ ಚೈನಾದಲ್ಲಿ 44 ಮಿಲಿಯನ್ ಟನ್, ರಷ್ಯಾದಲ್ಲಿ 12 ಮಿಲಿಯನ್ ಟನ್, ವಿಯೆಟ್ನಾಂ ಅಲ್ಲಿ 22 ಮಿಲಿಯನ್ ಟನ್, ಭಾರತದಲ್ಲಿ 6.9 ಮಿಲಿಯನ್ ಟನ್, ಆಸ್ಟ್ರೇಲಿಯಾದಲ್ಲಿ 3.4 ಮಿಲಿಯನ್ ಟನ್, ಬ್ರೆಜಿಲ್ ಅಲ್ಲಿ 22 ಮಿಲಿಯನ್ ಟನ್ ಮತ್ತು ಅಮೆರಿಕಾದಲ್ಲಿ 1.4 ಮಿಲಿಯನ್ ಟನ್ ಅಷ್ಟು ರಿಸರ್ವ್ಸ್ ಇದೆ ಅಂತ ಹೇಳ್ತಾರೆ. ಚೈನಾದ್ದು ಅದು ಏನು ಅದೃಷ್ಟನೋ, ಅವರ ದೇಶದಲ್ಲಿ ಅಪರೂಪದ ಖನಿಜ ಸಂಪತ್ತಿನ ರಿಸರ್ವ್ ಕೂಡ ತುಂಬಾನೇ ಹೆಚ್ಚಿದೆ. ಈ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಪ್ರೊಡ್ಯೂಸ್ ಮಾಡೋ ದೇಶಗಳ ಪಟ್ಟಿಯಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ ಎರಡನೇ ಸ್ಥಾನದಲ್ಲಿ ಮತ್ತು ಅಮೆರಿಕ ಮೂರನೇ ಸ್ಥಾನದಲ್ಲಿವೆ. ಹಾಗೆ ಈ ಚೈನಾ ಆಫ್ರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಕೂಡ ತಾನೇ ಮೈನಿಂಗ್ ಮಾಡ್ತಾ ಇದೆ. ಹೀಗಾಗಿ ಈ ವಸ್ತುಗಳ ಮೇಲೆ ಚೈನಾ ಆಧಿಪತ್ಯವನ್ನ ಸ್ಥಾಪಿಸಿದೆ ಅಂದ್ರೆ ತಪ್ಪೇನಾಗೋದಿಲ್ಲ. ಇನ್ನು ಈಗ ಅಮೆರಿಕಾದ ಮೈಕ್ರೋಸಾಫ್ಟ್, ಎನ್ವಿಡಿಯಾದಂತಹ ಸಂಸ್ಥೆಗಳು ಚೈನಾಗೆ ಚಿಪ್ಸ್ ಅನ್ನ ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅದಕ್ಕೆ ಪ್ರತೀಕಾರವಾಗಿ ಚೈನಾ ನಾವು ಅಮೆರಿಕಾಗೆ ಬೇಕಾದ ರೇರ್ ಅರ್ತ್ ಮೆಟೀರಿಯಲ್ ಸಪ್ಲೈಯನ್ನ ಮಾಡೋದಿಲ್ಲ ಅಂತ ಹೇಳಿದೆ. ಇದು ಹೀಗೆ ಮುಂದುವರೆದ್ರೆ ಅಮೆರಿಕ ಕೂಡ ನಷ್ಟಕ್ಕೀಡಾಗಬೇಕಾಗಿ ಬರುತ್ತೆ. ಸೊ ಅಮೆರಿಕ ಈಗ ಚೈನಾದ ಜೊತೆಗಿನ ಟ್ರೇಡ್ ವಾರನ್ನು ಮುಂದುವರಿಸಬೇಕು ಅಂದರೆ ಈ ಅಪರೂಪದ ಖನಿಜ ಸಂಪತ್ತಿಗೆ ಪರ್ಯಾಯ ಮಾರ್ಗವನ್ನು ಹುಡುಕೋಬೇಕು. ಹೀಗಾಗಿ ಅಮೆರಿಕದ ಕಣ್ಣು ಯುಕ್ರೇನ್ ಮೇಲೆ ಬೀಳ್ತಾ ಇದೆ. ಯುಕ್ರೇನ್ನಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಟೈಟಾನಿಯಂ ಸಿಗುತ್ತೆ. ಲಿಥಿಯಂ, ಗ್ರಾಫೈಟ್ ಮುಂತಾದ ಖನಿಜ ಸಂಪತ್ತು ಅಲ್ಲಿ ವಿಪರೀತ ಪ್ರಮಾಣದಲ್ಲಿದೆ. ಮುಂದಿನ 15 ವರ್ಷಗಳ ಕಾಲ ಇಡೀ ಜಗತ್ತಿಗೆ ಬೇಕಾಗುವಷ್ಟು ಟೈಟಾನಿಯಂ ಯುಕ್ರೇನ್ ಒಂದರಲ್ಲೇ ಸಿಗುತ್ತೆ. 20 ಮಿಲಿಯನ್ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗುವಷ್ಟು ಲಿಥಿಯಂ ಡೆಪಾಸಿಟ್ಸ್ ಸದ್ಯಕ್ಕೆ ಪತ್ತೆಯಾಗಿವೆ. 100 ಮಿಲಿಯನ್ ಟನ್ನಷ್ಟು ರೇರ್ ಅರ್ತ್ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಯುಕ್ರೇನ್ಗಿದೆ. ಈ ವಿಷಯದಲ್ಲಿ ಯುಕ್ರೇನ್ ಚೈನಾಗಿಂತಲೂ ಸಮೃದ್ಧವಾಗಿದೆ. ಹೀಗಾಗಿ ಯುಕ್ರೇನಿನ ಗಣಿಗಾರಿಕೆ ಕೈಗೆ ಸಿಕ್ಕಿದ್ರೆ ಅಮೆರಿಕದ ಕಂಪನಿಗಳಿಗೆ ಯುಕ್ರೇನ್ನಲ್ಲಿ ಮೈನಿಂಗ್ಗೆ ಅವಕಾಶ ಸಿಗೋದಾದ್ರೆ ಅವರಿಗೆ ಬೇಕಾದ ಅನುದಾನ ಹಾಗೂ ಬೇರೆ ರೀತಿಯ ಸಹಾಯವನ್ನು ಮಾಡೋದಕ್ಕೆ ನಾವು ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಇಷ್ಟು ಅಮೆರಿಕ ಹೇಳಿದ್ದೇ ತಡ, ಅರೆ ನಿಮಗಿಲ್ಲದ್ದೇನಿದೆ ಬನ್ನಿ ಬನ್ನಿ ತಗೊಂಡು ಹೋಗಿ ಅಂತ ಯುಕ್ರೇನ್ ಕೂಡ ಹೇಳಿ ಆಗಿದೆ. ಅಲ್ಲಿಗೆ ಅಮೆರಿಕ ಯುಕ್ರೇನ್ನ ಸಂಬಂಧ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿತಾ ಹೋಗುತ್ತೆ. ಟ್ರಂಪ್ ಬಂದ್ರೆ ಯುದ್ಧ ನಿಂತು ಹೋಗುತ್ತೆ ಅನ್ನೋ ಜಗತ್ತಿನ ಆಸೆ ಇತ್ತಲ್ಲ, ಅದಕ್ಕೆ ಇದು ತಣ್ಣೀರು ಚೆಲ್ತಾ ಇದೆ. ಹಾಗೆ ಟ್ರಂಪ್ ರಷ್ಯಾನ ಚೈನಾದ ಜೂನಿಯರ್ ಪಾರ್ಟ್ನರ್ ಅಂತ ಕರೆದಿದ್ದಾರೆ. ಇದು ಈಗ ಭಾರತಕ್ಕೊಂಥರ ತಲೆನೋವಿಗೆ ಕಾರಣವಾಗ್ತಾ ಇರೋ ವಿಷಯ. ಇಲ್ಲಿ ಯುಕ್ರೇನ್ ಯುದ್ಧ ಮುಗಿಯೋದು ಮುಂದುವರಿಯೋದು ಭಾರತದ ಅತಿ ಪ್ರಮುಖ ಆಸಕ್ತಿ ಏನಲ್ಲ. ಆದರೆ ರಷ್ಯಾ ಹಾಗೂ ಅಮೆರಿಕ ಎರಡರ ಜೊತೆಗೂ ಭಾರತ ಉತ್ತಮ ಸಂಬಂಧಗಳನ್ನು ಮುಂದುವರಿಸಬೇಕು ಅಂತ ಬಯಸುತ್ತೆ. ಇಲ್ಲಿ ಯುದ್ಧ ಮುಗಿದೆ, ಯುಕ್ರೇನ್ಗೆ ಅಮೆರಿಕ ಬೆಂಬಲವನ್ನು ಮುಂದುವರಿಸ್ತಾ ಹೋದರೆ ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರ ಸಂಬಂಧಗಳ ಮೇಲೆ ಕೂಡ ಅಮೆರಿಕ ನಿರ್ಬಂಧವನ್ನು ಹೇರುವ, ಭಾರತದ ಮೇಲೆ ಒತ್ತಡ ಹೇರುವ ಪ್ರಯತ್ನವನ್ನು ಮಾಡುವ ಸಾಧ್ಯತೆಗಳಿರುತ್ತವೆ. ಬಿಡನ್ ಅಧಿಕಾರಾವಧಿಯಲ್ಲಿ ಅಮೆರಿಕ ಸಾಕಷ್ಟು ವಿಷಯಗಳಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಕಾಣ್ತಾ ಇರಲಿಲ್ಲ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ವಿಪರೀತ ನಿರ್ಣಯಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಎರಡೂ ದೇಶಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಮುಂದುವರಿಸುವ ಭಾರತದ ನಿಲುವಿಗೆ ಇದು ಸಮಸ್ಯೆಯನ್ನ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಭಾರತ ಇಲ್ಲಿ ಚಿಂತೆಗೀಡಾಗ್ತಾ ಇದೆ. ಹಾಗಂತ ಟ್ರಂಪ್ ಇಲ್ಲಿ ಯುಕ್ರೇನಿನ ಪುನರ್ನಿರ್ಮಾಣದ ಅನುದಾನಗಳ ಬಗ್ಗೆ ಮಾತಾಡ್ತಿದ್ದಾರಾ ಅಥವಾ ಯುದ್ಧಕ್ಕೆ ಬೆಂಬಲ ಕೊಡೋ ಬಗ್ಗೆ ಮಾತಾಡ್ತಿದ್ದಾರಾ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಯುಕ್ರೇನ್ನ ಯುದ್ಧ ನಿಲ್ಲಿಸಿದ್ರೂ ಕೂಡ ಅದರ ದೈನಂದಿನ ಅಗತ್ಯಗಳಿಗೂ ಅವರಿಗೆ ಹಣಕಾಸಿನ ನೆರವು ಬೇಕಾಗುತ್ತೆ. ಇನ್ನು ಆ ದೇಶವನ್ನ ಪುನರ್ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಬಿಲಿಯಾಂತರ ಡಾಲರ್ಗಳ ಅಗತ್ಯ ಇದೆ. ಅದಷ್ಟನ್ನು ಸಾಲದ ರೂಪದಲ್ಲಿ ತಂದು ಯುಕ್ರೇನ್ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಅನುದಾನವನ್ನ ಯುಕ್ರೇನ್ ಇಲ್ಲೂ ಬಯಸುತ್ತೆ. ಇಲ್ಲಿ ಕೂಡ ಅವರಿಗೆ ಅಮೆರಿಕಾದ ನೆರವಿನ ಅಗತ್ಯ ಖಂಡಿತ ಇದೆ. ಇನ್ನು ಟ್ರಂಪ್ ಅವರಂತೂ ತುಂಬಾ ಅನ್ಪ್ರೆಡಿಕ್ಟಬಲ್ ಆಗಿ ಕಾಣ್ತಾ ಇದ್ದಾರೆ. ಅವರ ತಲೆಯಲ್ಲಿ ಏನಿದೆ ಅನ್ನೋದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ ಯುಕ್ರೇನಿನ ರೇರ್ ಅರ್ತ್ ಮೆಟೀರಿಯಲ್ ಹಾಗೂ ಅಮೆರಿಕಾದ ಅನುದಾನ ಮತ್ತು ಚೀನಾ ಜೊತೆ ಅಮೆರಿಕ ನಡೆಸ್ತಾ ಇರುವ ಟ್ರೇಡ್ ವಾರ್, ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧವನ್ನ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸುವ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.